ಕೃಪರು ಬಹಳ ಜೋರಾಗಿ ಯುದ್ಧ ಆರಂಭ ಮಾಡ್ತಾರೆ. ಶಿಖಂಡಿ ನಿಶ್ಚೇಷ್ಟನಾಗಿ ನಿಂತು ಬಿಟ್ಟನಂತೆ, ಅಂದರೆ ನಿಶ್ಚಲವಾಗಿ. ಯುದ್ಧ ಅಂತಲ್ಲ, ಏನು ಮಾಡೋದಕ್ಕೂ ಆಗಲಿಲ್ಲ, ಅಲುಗಾಡೋದಕ್ಕಾಗದೇ ಇರೋ ಥರ ಆಗೋಯ್ತು ಅಂತ. ಭೀಮ ನುಗ್ಗುತ್ತಾನಲ್ಲ, ನುಗ್ಗಿದ ಭೀಮನ ಜೊತೆಗೆ ಕರುಷ, ಕೇಕಯ, ಸಂಜಯ ಸೇನೆ ನುಗ್ಗತ್ತೆ ಭೀಮನ ಜೊತೆಗೆ. ಇಷ್ಟೂ ಜನರನ್ನು ಭೀಮನ ಸಹಿತವಾಗಿ ಕರ್ಣನೇ ತಡೆದು ನಿಲ್ಲಿಸ್ತಾನೆ. ಕೃಪರ ಸಿಟ್ಟು ಹೆಚ್ಚಾಗತ್ತೆ. ಅವರೀಗ ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡು ಅವನ ಮೇಲೆ ಬಾಣ ಬಿಡೋದಕ್ಕೆ ಆರಂಭ ಮಾಡ್ತಾರೆ. ಅದು ಹೆಂಗೆ ಬಾಣ ಬಿಡ್ತಾರೆ ಅಂತ ಅಂದರೆ ಅವನ ದೇಹದ ಮರ್ಮಸ್ಥಾನಗಳು ಅಂತ, ಅದರ ಸೂಕ್ಷ್ಮ ಭಾಗಗಳು ಅಂತ ಏನಿರುತ್ತೋ ಎಲ್ಲದಕ್ಕೂ ಬಾಣ ತಾಗಿರುತ್ತೆ. ಅಂದರೆ ಅವನು ಒದ್ದಾಡಿ ಹೋಗುತ್ತಾನೆ ಅದರ ನೋವಿಗೆ. ಇಲ್ಲೂ ಅಷ್ಟೇ, ಅಶ್ವತ್ಥಾಮ ಬಾಣಗಳ ಮಳೆ ಹೇಗೆ ಸುರಿಸ್ತಾನೆ ಅಂದರೆ ಏನಾಗ್ತಾ ಇದೆ ಅಂತ ಒಂದಿಷ್ಟು ಹೊತ್ತು ಯಾರಿಗೂ ಗೊತ್ತಾಗದೇ ಇರುವಂತೆ ಮಾಡಿದ್ನಂತೆ. ದ್ರೌಣಾಯನಿ ಶರಶ್ಚನ್ನಂ ನ ಪ್ರಾಜ್ಞಾಯತ ಕಿಂಚನ ಅಂತ, ಏನೂ ಗೊತ್ತಾಗಲ್ಲ ಅನ್ನೋ ಥರ ಆಗಿಬಿಡ್ತು. ಬಾಣಭೂತ ಬಭೂತ್ ಸರ್ವಂ ಅಂತ, ಅಂದರೆ ಎಲ್ಲ ಕಡೆಗೆ ಬಾಣಗಳು ಮಾತ್ರ ಕಾಣ್ತಾ ಇವೆ ಅಂತ, ಬಾಣಮಯ ಆಗೋಯ್ತು ಆ ಪ್ರದೇಶ ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಈ ಒಂದು ಎಪಿಸೋಡಲ್ಲಿ ನಾನು ಅದ್ಯಾಕೆ ಗೊತ್ತಿಲ್ಲ, ನಿಮ್ಮ ಕಮೆಂಟ್ಗಳನ್ನ ಓದೋಣ ಅಂತ ಅನ್ನಿಸ್ತು. ಅಂದರೆ ಕೊನೆಯ ಭಾಗದ, ಅಂದರೆ 506ನೇ ಎಪಿಸೋಡ್ ಏನು ಮಾಡಿದ್ವಿ, ಅದರಲ್ಲಿ ಒಂದಷ್ಟು ಕಮೆಂಟ್ಗಳು ಬಂದಿದೆ. ಅದನ್ನು ಅದ್ರ ಬಗ್ಗೆ ನಿಮ್ಮ ಸರ್ ಗಮನ ಸೆಳೆಯೋಣ, ನಿಮ್ಮ ಗಮನ ಸೆಳೆಯೋಣ ಅಂಥೇಳಿ. ಓಕೆ, ಅಂದರೆ ಕೆಲವರೆಲ್ಲ ತುಂಬ ಕಾಳಜಿಯಿಂದ ಬರೆದಿದ್ದಾರೆ. ಹೀಗಾಗಿ ನನಗನ್ಸುತ್ತೆ ನಾವು ಅವ್ರನ್ನ ಅಡ್ರೆಸ್ ಮಾಡಬೇಕು ಅಂತ. ಒಬ್ಬರು ಮಲ್ಟಿ ಅಣ್ಣಪ್ಪ ಅಂತ ಬರೆದಿದ್ದಾರೆ, ದಯವಿಟ್ಟು ಜಾಸ್ತಿ ಟೈಮ್ ಎಪಿಸೋಡ್ ಮಾಡಿ, ಕಥೆ ಮುಂದುವರಿತಾ ಇಲ್ಲ ಅಂತ ಅವರೊಂದು ಕಳಕಳಿಯ ವಿನಂತಿ ಅಂತ ಹೇಳಿದ್ದಾರೆ. ತುಂಬ ಜನ ಇವತ್ತಿಗೆ 42 ದಿನ ಆಯಿತು ಗುರುಗಳೇ ಅಂತ ಒಬ್ಬರು ಹನುಮನಾಯಕನವ್ರು ಮೆಸೇಜ್ ಮಾಡಿದ್ದಾರೆ. ಸೊ ಹಾಗೆ ಸುಮಾರು ಜನ ಆಮೇಲೆ ಕೆಲವರು ಪ್ರಶ್ನೆಗಳು ಕೂಡ ಕೇಳಿದ್ದಾರೆ. ಆತ್ಮಾಹುತಿ ದಳ ಆವಾಗಲೂ ಇತ್ತಲ್ವಾ ಅನ್ನೋ ಒಬ್ಬರು ಮಾತಾಡಿದ್ದಾರೆ. ಸೊ ಇದೇ ಥರ ನೀವು ಮಾಡ್ತೀರಾ, ಇದ್ದಕ್ಕಿಂತ ಹಂಗೆ ನಿಲ್ಲಿಸ್ತೀರಾ, ಆಮೇಲೆ ಸಣ್ಣ ಗ್ಯಾಪ್ ಆಯಿತು ಸಾರಿ ಅಂತೀರಾ ಅಂತ ಅವ್ರು ಮಾಡಿದ್ದಾರೆ. ಅದನ್ನೇ ನಾನು ಈಗ ಮಾಡ್ತಾ ಇರೋದು. ಸೊ ಒಬ್ಬರು ಮಹಾಬಲನವರು ಮಾಡಿದ್ದಾರೆ, ಅವರು ತುಂಬ ಬೇಜಾರು ಮಾಡ್ಕೊಂಡು ಮಾಡಿದ್ದಾರೆ. ಈ ಥರದೊಂದು ಪ್ರೋಗ್ರಾಮ್ ಈ ಥರ ಪದೇ ಪದೇ ನಿಲ್ಲೋದು ತುಂಬ ಬೇಜಾರಾಗ್ತಾ ಇದೆ. ಐ ಹೋಪ್ ಯು ವಿಲ್ ಟೇಕ್ ದೀಸ್ ಕಮೆಂಟ್ಸ್ ಸೀರಿಯಸ್ಲಿ. ಈವನ್ ಮೈ ಮದರ್ ಹೂ ಈಸ್ 80+ ಈಸ್ ಈಗರ್ಲಿ ವೇಟಿಂಗ್ ಫಾರ್ ದ ಎಪಿಸೋಡ್ಸ್. 80 ವರ್ಷದ ಅವ್ರ ತಾಯಿ ಕೂಡ ಕಾಯ್ತಾ ಇದ್ದಾರೆ ಅಂಥೇಳಿ. ಸೊ ಅವ್ರು ಮಹಾಬಲನವರು. ಆಮೇಲೆ ಒಬ್ಬರು ನೋಡಿ ಎಷ್ಟು ಕಮೆಂಟಿಂಗ್ ಮಾಡಿದ್ದಾರೆ ಪಾಪ ಅವರು, ರತ್ನಾಕರನವರು. ನೋಡುಗರ ಅಭಿಪ್ರಾಯದ ಬಗ್ಗೆ ಕಿಂಚಿತ್ ಗೌರವ ಕೊಡದ ಏಕೈಕ ಕಾರ್ಯಕ್ರಮ ಇದೇ ಅನಿಸುತ್ತೆ ಅಂತೇಳಿ. ಇಲ್ಲ, ದಯವಿಟ್ಟು ಆ ಥರ ಭಾವಿಸಬೇಡಿ. ನೋಡುಗರ ಅಭಿಪ್ರಾಯಗಳಿಗೆ ನಾವು ರೆಸ್ಪಾಂಡ್ ಆಯಾ ಕ್ಷಣಕ್ಕೆ ಮಾಡದೇ ಇರ್ಬೋದು, ಬಟ್ ಖಂಡಿತ ಎಲ್ಲ ಕಮೆಂಟ್ಗಳನ್ನ ಗಮನಿಸ್ತಾ ಇರ್ತೀವಿ, ನಮ್ಮ ಟೀಮ್ ಗಮನಿಸ್ತಾ ಇರ್ತೀವಿ, ಮತ್ತು ಸರ್ ಕೂಡ ಆಗಾಗ್ಗೆ ಗಮನಿಸ್ತಾನೆ ಇರ್ತಾರೆ. ಮತ್ತು ನಿಮ್ಮ ಭಾವನೆ ಏನಿದೆ ಅಲ್ವಾ, ನಿಮ್ಮ ಕಮೆಂಟ್ ಹಿಂದಿನ ಭಾವನೆ, ಅದು ನಮಗೆ ಖಂಡಿತ ಅರ್ಥ ಆಗುತ್ತೆ. ಅದಕ್ಕೆ ಬಟ್ ಕೆಲವೊಂದು ಸಲ ಅದಕ್ಕೆ ಆ್ಯಕ್ಷನ್, ಅಂದರೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತೆಗೆದುಕೊಳ್ಳೋಕ್ಕಾಗದೇ ಇರ್ಬೋದು, ಅಥವಾ ನಾವು ಎಪಿಸೋಡ್ ಶುರು ಮಾಡೋಕ್ಕಾಗದೇ ಇರ್ಬೋದು. ಅದಕ್ಕೆ ಕಾರಣ ಈಗ ಆಲ್ರೆಡಿ ನಾನು ಹೇಳಿರೋದ್ರಿಂದ. ಸೊ ಹೀಗೆ ಸರ್ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ, ನಿಮ್ಮ ಕಮೆಂಟ್ಗಳನ್ನ ಗಮನಿಸ್ತಾ ಇರ್ತೀವಿ ಮತ್ತು ಅದಕ್ಕೆ ಸಾಧ್ಯವಾದ ರೆಸ್ಪಾಂಡ್ ಕೂಡ ಮಾಡ್ತೀವಿ, ಅಥವಾ ನೀವು ಹೇಳಿದ್ದು ಏನಿದೆಯೋ ಅದನ್ನು ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ. ಸ್ನೇಹಿತರೆ, ಮತ್ತೊಂದು ಸಲ ಈಗ ನಾವು ಮಹಾಭಾರತ ಸರಣಿಯನ್ನು ಶುರು ಮಾಡ್ತಿದ್ವಿ, ಮಹಾಭಾರತ ರಹಸ್ಯಗಳು. ನಾವು ಕೃಷ್ಣಾರ್ಜುನರ ಯುದ್ಧದ ಅದರ ಒಂದು ಮುಂಚಿನ ಗಳಿಗೆಯಲ್ಲಿದ್ದೀವಿ. ಕರ್ಣ ಈಗ ಆಲ್ರೆಡಿ ರಣರಂಗಕ್ಕೆ ಬಂದಿದ್ದಾನೆ, ಶಲ್ಯನನ್ನು ಕರ್ಕೊಂಡು, ಅಥವಾ ಶಲ್ಯ ಆತನನ್ನು ಕರ್ಕೊಂಡು ಬಂದಿದ್ದಾನೆ. ಆದರೆ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಸಂಶಪ್ತಕರೊಂದಿಗೆ ಮುಖಾಮುಖಿಯಾಗಿದ್ದಾರೆ, ಅಲ್ಲಿ ನಡೀತಾರೆ. ಹೀಗಾಗಿ ಇನ್ನೂ ಕೂಡ ನಾವು ಎದುರು ನೋಡ್ತಿರುವಂಥ ಗಳಿಗೆ ಕರ್ಣ ಮತ್ತು ಅರ್ಜುನರ ಮುಖಾಮುಖಿ ಇನ್ನೂ ಆಗಿಲ್ಲ. ಕರ್ಣ ಅರ್ಜುನರ ಮುಖಾಮುಖಿ ಆಗತ್ತೆ ಅಂತ ಅವತ್ತು ಕಾಯ್ತಾ ಇದ್ದಿದ್ದೆ, ಆದರೆ ನೀವು ಹೇಳಿದಾಗ ಅದು ಆಗಲಿಲ್ಲ. ಅಷ್ಟು ಸುಲಭಕ್ಕಾಗೋದಕ್ಕೂ ಅಲ್ಲಿ ಅವಕಾಶ ಆಗಲಿಲ್ಲ. ಅಂದರೆ ಕರ್ಣ ಅರ್ಜುನನ ಎದುರಿಗೂ ಹೋಗಲಿಲ್ಲ, ಅರ್ಜುನ ಕರ್ಣನ ಎದುರಿಗೂ ಹೋಗಲಿಲ್ಲ. ಅವರಿಬ್ಬರು ಕರ್ಣ ಬೆಳಗ್ಗೆ ಇವತ್ತು ಮುಗಿಸ್ತೀನಿ ಅಂತ ಹೇಳಿದರೂ ಕೂಡ, ಅಂದರೆ ಅವನು ಸೀದಾ ಹೋಗುವ ಪ್ರಯತ್ನ ಮಾಡಲಿಲ್ಲ ಅನ್ನೋದು ಕಾಣಿಸುತ್ತೆ. ಅರ್ಜುನ ಒಂದೆರಡು ಸಲ ಪ್ರಯತ್ನಿಸಿದ್ರು, ಕೃಷ್ಣ ಅದಕ್ಕೆ ಅವಕಾಶ ಕೊಟ್ಟಂತೆ ಇಲ್ಲ. ಮತ್ತು ಅದರ ನಡುವೆ ಸಂಶಪ್ತಕರು ಬಂದರು. ಈ ಗೇಮ್ ಪ್ಲ್ಯಾನ್ ಇದೆಯಲ್ಲ ದುರ್ಯೋಧನನದ್ದು, ಒಂದು ಸ್ವಲ್ಪ ಅರ್ಥ ಆಗದೆ ಇರೋ ಥರ ಇದೆ. ಅವನು ಇವತ್ತು ಕರ್ಣ ಅರ್ಜುನನ ಇವತ್ತು ಸಂಹಾರ ಮಾಡಲಿ ಅಂತ ಅವನಿಗಿದೆ, ಅವರನ್ನು ಮುಖಾಮುಖಿ ಮಾಡಿಸ್ಬೇಕಿದೆ. ಆದರೆ ಅವನೇನು ಮಾಡ್ತಾ ಇದ್ದಾನೆ, ಸಂಶಪ್ತಕರನ್ನು ಮತ್ತೆ ಬಿಡ್ತಾ ಇದ್ದಾನೆ. ಈ ಸಂಶಪ್ತಕರನ್ನು ಬಿಡೋದು ಅನ್ನೋದು ಅರ್ಜುನನ ಎಂಗೇಜ್ ಮಾಡೋ ಕೆಲಸ. ಅದು ಅಂದರೆ ಅರ್ಜುನ ಇಲ್ಲಿ ಕೆಲಸ ಮಾಡಬಾರ್ದು ಅಂತಲೇ ಅದಕ್ಕೆ ಅರ್ಥ.
ಅದರ ಅವನ ಇದೇನಿರ್ಬೋದು ಅಂದರೆ ಅರ್ಜುನನನ್ನು ಆಯಾಸಗೊಳಿಸಿ ಆನಂತರ ಕರ್ಣ ಅವನ ಎದುರಿಗೆ ಹೋಗಬೇಕು ಅನ್ನೋ ತರಹದ ಯೋಚನೆನೋ ಏನೋ, ಒಟ್ಟಿನಲ್ಲಿ ಎರಡೂ ಪಕ್ಷದಲ್ಲಿ ಕೂಡ ಕರ್ಣಾರ್ಜುನರು ಎದುರಾಗೋದಕ್ಕೆ ಬೇಕಾಗುವಂತಹ ಒಂದು ವಾತಾವರಣವನ್ನು ಯಾರೂ ನಿರ್ಮಾಣ ಮಾಡ್ತಾ ಇಲ್ಲ. ಹಾಗೆ ಮುಂದುವರಿತಾ ಇದೆ ಯುದ್ಧ. ಈಗ ಒಂದು ಹಂತದಲ್ಲಿ ಅರ್ಜುನನ ಕಾರಣಕ್ಕಾಗಿ ಇವರಿಗೆ ಮತ್ತೆ ಕೈ ಮೇಲಾಯಿತು. ನಾವು ಹಿಂದಿನ ಎಪಿಸೋಡ್ ಮುಗಿಯುವಾಗ, ಹಿಂದಿನ ಸಂಚಿಕೆಯಲ್ಲಿ ಪಾಂಡವರ ಕೈ ಮೇಲಾಯಿತು. ಮತ್ತೊಮ್ಮೆ ಅವರ ಸೈನ್ಯ ಮತ್ತೆ ಬೆದರಿ ಓಡುವಂತೆ ಆಯಿತು. ಅದನ್ನು ಇವರೆಲ್ಲರೂ ಗಮನಿಸ್ತಾರೆ. ಕೃತವರ್ಮ, ಕೃಪೋ, ದ್ರೌಣಿ, ಸೂತಪುತ್ರಶ್ಚ ಮಾರಿಷ, ಉಲೂಕಸ್ಸೋಬಲಶ್ಚೈವ ರಾಜಾಚ ಸಹಸೋದರೈಹಿ. ಅವರೆಲ್ಲರೂ ಬಂದು ನಿಲ್ತಾರೆ. ಮತ್ತೊಂದು ಸಲ ಅವರೆಲ್ಲರನ್ನ ಸಂಘಟಿಸಿಕೊಂಡು, ಯಾರೆಲ್ಲ ಅಂದರೆ ಕೃತವರ್ಮ ಬರ್ತಾನೆ, ಕೃಪರು ಬರ್ತಾರೆ, ಅಶ್ವತ್ಥಾಮ, ಕರ್ಣ, ಉಲೂಕ, ಶಕುನಿ. ಉಲೂಕ ಅಂದರೆ ಶಕುನಿಯ ಮಗ, ಮತ್ತು ದುರ್ಯೋಧನ ಮತ್ತು ಅಳಿದುಳಿದ ಅವನ ಸಹೋದರರು ಯಾರಿದ್ದಾರೆ ಇವರೆಲ್ಲರೂ ಮತ್ತೆ ಮುಂದಾಗಿ ನಿಂತು ಹೆದರಿ ಓಡ್ತಾ ಇದ್ದ ಸೈನ್ಯವನ್ನು ಸಂಘಟಿಸಿಕೊಂಡು ಮತ್ತೊಂದು ಸಲ ನುಗ್ಗುತ್ತಾರೆ. ಒಂದು ಸ್ವಲ್ಪ ಹೊತ್ತು ಬಹಳ ಭಯಂಕರವಾದ ಯುದ್ಧ ನಡೆಯಿತು ಅಂತ ಸಂಜಯ ಹೇಳ್ತಾನೆ. ತಥೋ ಯುದ್ಧ ಮತೀವಾಸೀನ್ ಮುಹೂರ್ತಮಿವ ಭಾರತ ಅಂತ. ಸ್ವಲ್ಪ ಹೊತ್ತು ಬಹಳ ಜೋರಾದ ಯುದ್ಧ ಎರಡೂ ಸೈನ್ಯಕ್ಕೆ ಮತ್ತೊಮ್ಮೆ ನಡೆಯುತ್ತೆ. ಕೃಪರು ಬಹಳ ಜೋರಾಗಿ ಯುದ್ಧ ಆರಂಭ ಮಾಡ್ತಾರೆ. ಕೃಪರ ಯುದ್ಧವನ್ನು ಮಾತನಾಡಿದ್ದು ಸ್ವಲ್ಪ ಕಡಿಮೆ ಈ ದಿನಗಳಲ್ಲಿ. ಈ ಇದರಲ್ಲಿ ಅವರು ಇದ್ದರು ಅಂತ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಕೃಪರ ಬಹಳ ಜೋರಾದ ಯುದ್ಧ ಕಾಣಿಸುತ್ತೆ ನಮಗೆ. ಅವರು ಸೃಂಜಯರ ಮೇಲೆ, ಅಂದರೆ ಏನು ದೃಪದನ ಸೇನೆ ಇತ್ತು, ಅವರ ಮೇಲೆ ಬಹಳ ಜೋರಾಗಿ ದಾಳಿ ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ. ಸಹಜವಾಗಿಯೇ ದ್ರೋಣರನ್ನು ಕೊಂದವರು ಅವರು ಅನ್ನೋ ಒಂದು ಅಂಶ ಇದೆ, ಅವರ ಭಾವ ಇವರು, ಅದು ಇರುತ್ತೆ. ಅವರ ಮೇಲೆ ಮಾಡ್ತಾರೆ. ಅಲ್ಲಿ ಅಪಾರವಾದ ಸಾವು ನೋವು ಉಂಟಾಗುವಂತೆ ಮಾಡ್ತಾರೆ. ಅದನ್ನು ಕಂಡು ಶಿಖಂಡಿ ಸಿಟ್ಟಾಗುತ್ತಾನೆ. ಅಂದರೆ ತನ್ನ ಸೈನ್ಯ ನಾಶ ಆಗ್ತಾ ಇದ್ದಿದ್ದನ್ನು ಕಂಡು ಶಿಖಂಡಿ ಮುನ್ನುಗ್ಗಿ ಬರ್ತಾನೆ ಅವರ ಎದುರಿಗೆ. ಅವನು ಬಾಣಗಳ ಮಳೆ ಸುರಿಸ್ತಾನೆ. ಆದರೆ ಅವರು ಮಹಾಸ್ತ್ರಗಳವಲ್ಲವರು. ಅವರು ಅದನ್ನೆಲ್ಲ ನಿವಾರಿಸಿಕೊಂಡು ಅವನ ಮೇಲೆ 10 ಬಾಣಗಳನ್ನು ಬಿಡ್ತಾರೆ. ಅವನು ಮತ್ತು 7 ಬಾಣಗಳನ್ನು ಬಿಡ್ತಾನೆ. ಇಬ್ಬರು ಕ್ರುದ್ಧರಾಗಿ ಯುದ್ಧ ಮಾಡ್ತಾರೆ, ಸಿಟ್ಟಿನಿಂದಲೇ ಯುದ್ಧ ಮಾಡ್ತಾರೆ. ಒಂದು ಹಂತದಲ್ಲಿ ಕೃಪರ ಕೈ ಮೇಲಾಗತ್ತೆ. ಯಾಕೆಂದರೆ ಅವನ ಒಂದು ಬಾಣ ಅವರನ್ನು ಬಹಳ ಜೋರಾಗಿ ತಾಕತ್ತೆ. ಆಗ ಅವರು ಅವನ ಏನು ಕುದುರೆ ಮತ್ತು ಸಾರಥಿಗಳನ್ನು ಸಾಯಿಸ್ತಾರೆ. ವಿಶ್ವಸೂತ ರಥಂ ಚಕ್ರೆ ಪಾರ್ಶ್ವತಂತು ದ್ವಿಜೋತ್ತಮ ಅಂತ. ಅಂದರೆ ಅವನ ಸಾರಥಿ ಸಾಯ್ತಾನೆ, ಕುದುರೆಗಳು ಸಾಯ್ತಾರೆ. ಯಾವಾಗ ರಥ ಮುಂದೆ ಹೋಗಲ್ಲ ಅಂತ ಆಯಿತೋ ಆಗ ಅವನು ಕೈಯಲ್ಲಿ ಖಡ್ಗ ಮತ್ತು ಗುರಾಣಿಯನ್ನು ಹಿಡ್ಕೊಂಡು ಅವರ ಕಡೆ ಧಾವಿಸ್ತಾನೆ ಹಾರಿ. ಆದರೆ ಅವರು ಬಾಣಗಳಿಂದ ಅವನನ್ನು ತಡೀತಾರೆ. ಬಾಣಗಳ ಮಳೆ ಸುರಿಸಿ ಹೆಜ್ಜೆ ಹಿಡದೇ ಇರೋ ಥರ ಮಾಡ್ತಾರೆ. ಒಂದು ಅದ್ಭುತವಾಗಿ ಕಾಣಿಸ್ತದು ಅಂತ ಸಂಜಯ ಹೇಳ್ತಾನೆ. ತದದ್ಭುತಮಿವಾಭವತು ಅಂತ. ಶಿಖಂಡಿ ನಿಶ್ಚೇಷ್ಟನಾಗಿ ನಿಂತು ಬಿಟ್ಟನಂತೆ. ಅಂದರೆ ನಿಶ್ಚಲವಾಗಿ. ಯುದ್ಧ ಅಂತಲ್ಲ, ಏನು ಮಾಡೋದಕ್ಕೂ ಆಗಲಿಲ್ಲ, ಅಲುಗಾಡೋದಕ್ಕಾಗದೇ ಇರೋ ಥರ ಆಗೋಯ್ತು ಅಂತ. ಶಿಖಂಡಿಯ ವ್ಯವಸ್ಥೆಯನ್ನು ನೋಡಿ ಆಗ ದೃಷ್ಟದ್ಯುಮ್ನ ಧಾವಿಸ್ತಾನೆ. ತಮ್ಮ ಶಿಖಂಡಿಗೆ ಅವನು ಧಾವಿಸ್ತಾನೆ. ಆದರೆ ದೃಷ್ಟದ್ಯುಮ್ನನ್ನು ಕೃಪರ ಕಡೆಗೆ ಹೋಗೋದಕ್ಕೆ ಬಿಡೋದಿಲ್ಲ. ಕೃತವರ್ಮ ಬಂದು ಅವನನ್ನು ತಡೆದು ನಿಲ್ಲಿಸ್ತಾನೆ. ಹೌದಾ? ಕೃತವರ್ಮ ಆ ಕಡೆಯಿಂದ. ಆಗ ಯಾವಾಗ ಶಿಖಂಡಿ ನಿಶ್ಚೇಷ್ಟನಾಗಿ ನಿಂತಿದ್ದಾನೆ, ದೃಷ್ಟದ್ಯುಮ್ನನಿಗೆ ಅವನ ಸಮೀಪಕ್ಕೆ ಹೋಗದೇ ಇರುವಂತೆ ಕೃತವರ್ಮ ತಡೆದಿದ್ದಾನೆ. ಆಗ ಯುಧಿಷ್ಠಿರ ನುಗ್ಗುತ್ತಾನೆ. ಅವನು ಅವನ ಮಗನ ಜೊತೆಗೆ, ತನ್ನ ಸೈನ್ಯದ ಜೊತೆಗೆ ಅವನು ಕೃಪರ ಕಡೆಗೆ ಧಾವಿಸ್ತಾನೆ. ಶಿಖಂಡಿಯನ್ನು ಬಿಡಿಸ್ಬೇಕಲ್ಲ, ಧಾವಿಸಿದರೆ ಅವನನ್ನು ಅಶ್ವತ್ಥಾಮ ತಡೀತಾನೆ. ಆಗ ಅದನ್ನು ಕಂಡು ನಕುಲ ಸಹದೇವರು ನುಗ್ಗುತ್ತಾರೆ ಶಿಖಂಡಿಯನ್ನು ಬಿಡಿಸೋದಕ್ಕೆ ಅಂತ ಕೃಪರ ಕಡೆಗೆ. ಆದರೆ ದುರ್ಯೋಧನನೇ ಅವನನ್ನು ತಡೆದು ನಿಲ್ಲಿಸ್ತಾನೆ. ಭೀಮ ನುಗ್ಗುತ್ತಾನೆ. ಈಗ ಅವನನ್ನು ಕರುಷರು ತಡೆದು ನಿಲ್ಲಿಸ್ತಾರೆ. ಭೀಮ ನುಗ್ಗುತ್ತಾನಲ್ಲ, ನುಗ್ಗಿದ ಭೀಮನ ಜೊತೆಗೆ ಕರುಷ, ಕೇಕಯ, ಸಂಜಯ ಸೇನೆ ನುಗ್ಗತ್ತೆ ಭೀಮನ ಜೊತೆಗೆ. ಇಷ್ಟೂ ಜನರನ್ನು ಭೀಮನ ಸಹಿತವಾಗಿ ಕರ್ಣನೇ ತಡೆದು ನಿಲ್ಲಿಸ್ತಾನೆ. ಅಂದರೆ ತಡೆದು ನಿಲ್ಲಿಸ್ತಾರೆ ಇವರು ಅಂದರೆ ಇವರು ಬಂದು ಯುದ್ಧ ಆರಂಭ ಮಾಡ್ತಾರೆ ಅವರುಗಳು ಅಂತ. ಆಗ ಸಹಜವಾಗಿ ಇವರನ್ನು ಯುದ್ಧ ಮಾಡಿ ಸೋಲಿಸಿಯೇ ಮುಂದೆ ಹೋಗಬೇಕಾಗತ್ತಲ್ಲ. ಹಾಗಾಗಿ ಇಷ್ಟೂ ಜನ ಇನ್ನೊಂದು ಕಡೆಗೆ ಯುದ್ಧದಲ್ಲಿ ಎಂಗೇಜ್ ಆಗೋ ಥರ ಆಗಿಬಿಡತ್ತೆ. ಶಿಖಂಡಿಯನ್ನು ಕೊಂದೇ ಬಿಡಬೇಕು ಅನ್ನೋ ತರಹದಲ್ಲಿ ಕೃಪರು ಅವನ ಮೇಲೆ ಬಾಣ ಬಿಡ್ತಾರೆ. ಈಗ ಅಂತೂ ಸ್ವಲ್ಪ ಸುಧಾರಿಸ್ಕೊಂಡು ಶಿಖಂಡಿ ಖಡ್ಗದಿಂದ ಅವುಗಳನ್ನು ಕತ್ತರಿಸೋದಕ್ಕೆ ಆರಂಭ ಮಾಡ್ತಾನೆ. ಆದರೆ ಅವನ ಕೈಲಿದ್ದ ಗುರಾಣಿಯನ್ನು ಚೂರು ಮಾಡ್ತಾರೆ ಅವರು. ಯಾವಾಗ ಅದು ಗುರಾಣಿ ಹೋಯಿತು, ಗುರಾಣಿ ಹೋಗಿಬಿಟ್ರೆ ಖಡ್ಗ ಹಿಡಿದು ಯುದ್ಧ ಮಾಡೋವನು ಸೋತಂತೆಯೇ. ಹಾಗಾಗಿ ಅವನು ಕೃಪರ ಕೈಗೆ ಸಂಪೂರ್ಣವಾಗಿ ಸಿಲುಕಿಕೊಂಡ ಹಂತಕ್ಕೆ ಬಂದು ಬಿಡ್ತಾನೆ. ಅಂದರೆ ಮೃತ್ಯೋರಾಸ್ಯಮಿವಾತುರಹ ಅಂತ.
ಅಂದರೆ ಸಾವಿನ ಬಾಯಿಗೆ ಬಿದ್ದ ಪರಿಸ್ಥಿತಿ ಅವನಿಗಾಗತ್ತೆ, ಶಿಖಂಡಿಗಾಗತ್ತೆ. ಅದನ್ನು ನೋಡಿ ಚಿತ್ರಕೇತುವಿನ ಮಗ ಸುಖೇತು ಆ ಕಡೆ ಧಾವಿಸ್ತಾನೆ, ಇವರ ಕಡೆಯಲ್ಲಿರೋನು ಧಾವಿಸ್ತಾನೆ. ಅವನು ಬಾಣಗಳನ್ನು ಬಿಡ್ತಾ ಜೋರಾಗಿ ಧಾವಿಸ್ತಾನೆ ಅವರ ಕಡೆಗೆ, ಹೋಗಿ ಕೃಪರನ್ನು ತಡಿತಾನೆ. ಓಕೆ. ಅಂದರೆ ಯಾರಿಗೂ ಕೃಪರ ಸಮೀಪಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಭೀಮನಾದಿಯಾಗಿ ಎಲ್ಲರನ್ನೂ ತಡಿತಾ ಇದ್ರು. ಈ ಸುಖೇತುವನ್ನು ಯಾರೂ ತಡೆಯೋಲ್ಲ, ಇವನು ಕೃಪರನ್ನು ಕಡೆಗೆ ಹೋಗಿ ಬಾಣ ಬಿಡ್ತಾನೆ. ಯಾವಾಗ ಇನ್ನೊಬ್ಬ ಬಂದು ಆಕ್ರಮಣ ಆರಂಭ ಮಾಡಿದ್ನೋ ಸಹಜವಾಗಿ ಅವ್ರು ಈ ಕಡೆ ತಿರುಗಲೇಬೇಕಲ್ಲ, ಆ ಸಮಯ ನೋಡ್ಕೊಂಡು ಶಿಖಂಡಿ ಅಲ್ಲಿಂದ ಹೊರಟು ಬಿಡ್ತಾನೆ. ಅಪಯಾತಸ್ತತ ತೂರ್ಣಂ ಶಿಖಂಡಿ ರಾಜಸತ್ತಮ. ಶಿಖಂಡಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ, ಬದುಕೊಳ್ತಾನೆ. ಸುಖೇತುಗೆ ಇವರಿಗೆ ಇಬ್ಬರಿಗೂ ಯುದ್ಧ ಆರಂಭ ಆಗತ್ತೆ. ಅವನು ಜೋರಾಗಿ ಯುದ್ಧ ಮಾಡ್ತಾನೆ, ಹಲವು ಬಾಣಗಳನ್ನು ಬಿಟ್ಟು ಅವರನ್ನು ಗಾಯಗೊಳಿಸ್ತಾನೆ. ಅಷ್ಟೇ ಅಲ್ಲದೆ ಕೃಪರಿಗೆ ಮಾತ್ರ ಅಲ್ಲದೆ ಕೃಪರ ಸಾರಥಿಯನ್ನು ಗಾಯಗೊಳಿಸ್ತಾನೆ ಅವನು. ಮರ್ಮಾಣ್ಯ ತಾಡೆಯತ್ತು ಅಂತ ಮರ್ಮಸ್ಥಾನಕ್ಕೆ ಬಹಳ ಪೆಟ್ಟಾಗುವಂತೆ ಅವನು ಬಾಣಗಳನ್ನು ಬಿಡ್ತಾನೆ. ಈಗ ಅವರ ಬಿಲ್ಲನ್ನು ಕತ್ತರಿಸ್ತಾನೆ, ಕೃಪರ ಬಿಲ್ಲನ್ನು ಕತ್ತರಿಸ್ತಾನೆ. ಕೃಪರ ಸಿಟ್ಟು ಹೆಚ್ಚಾಗತ್ತೆ. ಅವರೀಗ ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡು ಅವನ ಮೇಲೆ ಬಾಣ ಬಿಡೋದಕ್ಕೆ ಆರಂಭ ಮಾಡ್ತಾರೆ. ಅದು ಹೇಗೆ ಬಾಣ ಬಿಡ್ತಾರೆ ಅಂತ ಅಂದರೆ ಅವನ ದೇಹದ ಮರ್ಮಸ್ಥಾನಗಳು ಅಂತ, ಅದರ ಸೂಕ್ಷ್ಮ ಭಾಗಗಳು ಅಂತ ಏನಿರುತ್ತೋ ಎಲ್ಲದಕ್ಕೂ ಬಾಣ ತಾಗಿರುತ್ತೆ. ಅಂದರೆ ಅವನು ಒದ್ದಾಡಿ ಹೋಗುತ್ತಾನೆ ಅದರ ನೋವಿಗೆ. ಒದ್ದಾಡಿ ಹೋಗಿದವನವನು ರಥದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗೆ ವಾಲಿ ನೆಲಕ್ಕೆ ಬೀಳೋ ಹಂತ ಬರುತ್ತೆ. ಆದರೆ ಅವರ ಬಾಣ ಅಷ್ಟರೊಳಗೇ ಅವನ ಕತ್ತನ್ನು ಕತ್ತರಿಸಿರುತ್ತೆ. ಹಾಗಾಗಿ ಸುಖೇತು ಸಾಯ್ತಾನೆ. ಶಿಖಂಡಿ ಸಾಯ್ತಿದ್ದ ಅವರ ಕೈಯಲ್ಲಿ. ಸುಖೇತು ರಕ್ಷಣೆಗೆ ಬಂದು ಅವನ ಬಲಿಯಾಗಿ ಶಿಖಂಡಿಯನ್ನು ಉಳಿಸಿದಂತೆ ಆಯಿತು. ಅವನ ಹಿಂಬಾಲಕರುಗಳು, ಅವನ ಸೇನೆ ಏನಿತ್ತು ಅವರೆಲ್ಲ ಹೆದರಿ ಓಡ್ತಾರೆ ಅಲ್ಲಿಂದ. ಇನ್ನೊಂದು ಕಡೆಗೆ ದೃಷ್ಟದ್ಯುಮ್ನನ್ನ ಕೃತವರ್ಮ ತಡೆದಿರ್ತಾನಲ್ಲ, ಅವರ ಇಬ್ಬರ ನಡುವೆ ಒಂದು ದ್ವಂದ್ವ ಯುದ್ಧ ಜೋರಾಗಿ ನಡೆಯುತ್ತೆ. ದೃಷ್ಟದ್ಯುಮ್ನ ಅವನನ್ನು ಗಾಯಗೊಳಿಸ್ತಾನೆ. ಕೃತವರ್ಮನಿಗೆ ಅದು ಬಹಳ ಪೆಟ್ಟು ಆಗುತ್ತೆ, ನೋವು ಆಗುತ್ತೆ. ಅವನು ಸಿಟ್ಟಾಗಿ ಇವನ ಮೇಲೆ ಅವನು ಬಾಣ ಪ್ರಯೋಗಗಳನ್ನು ಮಾಡ್ತಾನೆ, ತುಂಬಿಸಿ ಬಿಡ್ತಾನೆ. ಅಂದರೆ ಅವನ ರಥ, ಅವನ ಸಾರಥಿ, ಕುದುರೆ ಏನೂ ಕಾಣಿಸದೇ ಇರುವಂತೆ ಕೃತವರ್ಮ ಬಾಣಗಳನ್ನು ತುಂಬಿಸ್ತಾನೆ. ಕೃತವರ್ಮ ತುಂಬಿಸ್ತಾನೆ. ದೃಷ್ಟದ್ಯುಮ್ನ ಕಾಣದಂತೆ ಆಗ್ಬಿಡ್ತಾನೆ. ದೃಷ್ಟದ್ಯುಮ್ನೋ ನದೃಶ್ಯತೆ, ಮೇಘೇರಿವ ಪರಿಚ್ಛನ್ನೋ ಭಾಸ್ಕರೋ ಜಲದಾಗಮೆ. ಅಂದರೆ ಮಳೆಗಾಲದಲ್ಲಿ ಹೇಗೆ ಮೋಡ ಬಂದು ಸೂರ್ಯ ಕಾಣದಂತೆ ಮಾಡಿಬಿಡತ್ತೋ ಹಾಗೆ ಕೃತವರ್ಮನ ಬಾಣಗಳು ದೃಷ್ಟದ್ಯುಮ್ನ ಯಾರಿಗೂ ಕಾಣದಂತೆ ಮಾಡಿಬಿಡತ್ತೆ. ಅಂದರೆ ಪಾಂಡವರಿಗೆ ಹಿನ್ನಡೆ ಆಗ್ತದೆ ಇದೆ? ಇಲ್ಲ, ಸಮಸಮ ನಡೀತಾ ಇದೆ. ಆ ಕೃಪರ ಇದರಲ್ಲಿ ಸುಖೇತು ಇದಾಯಿತು. ಮೈಯೆಲ್ಲ ಗಾಯ ಆಗಿರುತ್ತೆ. ಇವನು ಆ ಬಾಣಗಳನ್ನೆಲ್ಲ ನಿವಾರಿಸಿಕೊಳ್ಳುವ ಹೊತ್ತಿಗೆ ದೃಷ್ಟದ್ಯುಮ್ನ ಮೈಯೆಲ್ಲ ಗಾಯ ಆಗಿರುತ್ತೆ. ಮತ್ತು ಇಬ್ಬರು ಅಷ್ಟೇ ಜೋರಾಗಿ ಮತ್ತೆ ಯುದ್ಧ ಮುಂದುವರಿಸ್ತಾರೆ. ದೃಷ್ಟದ್ಯುಮ್ನ ಕೈ ಸ್ವಲ್ಪ ಮೇಲಾಗತ್ತೆ. ಅವನು ಭಲ್ಲ ಅನ್ನುವ ಇದರಿಂದ ಅವನ ಸಾರಥಿಯನ್ನು ಕೊಲ್ತಾನೆ, ಕೃತವರ್ಮನ ಸಾರಥಿಯನ್ನು ಕೊಲ್ತಾನೆ. ಯಾವಾಗ ಸಾರಥಿ ಸತ್ತನೋ ಅಲ್ಲಿ ಅವನು ಹಿಂದಿರುಗಲೇಬೇಕಲ್ಲ. ಹಾಗಾಗಿ ಕೃತವರ್ಮ ಸೋಲ್ತಾನೆ ದೃಷ್ಟದ್ಯುಮ್ನಿಗೆ. ದೃಷ್ಟದ್ಯುಮ್ನ ಸೈನ್ಯದ ಮೇಲೆ ಆಕ್ರಮಣವನ್ನು ಆರಂಭಿಸ್ತಾನೆ. ಇನ್ನೊಂದು ಕಡೆಗೆ ಈಗ ಯಾರ್ಯಾರು ತಡೆದ್ರು ಅಂತ ಆಗಲೇ ಹೇಳಿದ್ನಲ್ಲ ಸಂಜಯ, ಅವರವರ ನಡುವೆ ಯುದ್ಧ ಹೇಗಾಯಿತು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದೆಲ್ಲ ಸಮಕಾಲದ ಯುದ್ಧ. ಇದು ಮುಗಿದ ಮೇಲೆ ಅದು ಮುಗಿದ ಮೇಲೆ ಅದು ಅಂತಲ್ಲ, ಹೇಳುವಾಗ ಒಂದಾದ್ಮೇಲೆ ಒಂದು ಹೇಳಬೇಕಲ್ಲ, ಒಟ್ಟಿಗೆ ಹೇಳೋಕ್ಕಾಗಲ್ವಲ್ಲ. ಅಂದರೆ ಕೃಪರು ಶಿಖಂಡಿಯನ್ನು ಬಂಧಿಸಿದಂತೆ ಮಾಡಿಕೊಂಡಿದ್ರಲ್ಲ, ಅವರು ಸುಖೇತುವಿನ ಜೊತೆಗೆ ಯುದ್ಧ ಮಾಡ್ತಾ ಇದ್ರಲ್ಲ, ಆ ಹೊತ್ತಲ್ಲಿ ಈಚೆ ಕಡೆಯಲ್ಲೆಲ್ಲ ಏನೇನು ನಡೀತು ಅಂತ. ಇನ್ನೊಂದು ಕಡೆಯಲ್ಲಿ ಯುಧಿಷ್ಠಿರನನ್ನು ಅಶ್ವತ್ಥಾಮ ತಡೆದಿದ್ನಲ್ಲ, ಅವನ ಜೊತೆಗೆ ಇವರು ಇದ್ದರು, ಯಾರು ದ್ರೌಪದೇಯರಿದ್ದರು, ಉಪಪಾಂಡವರಿದ್ದರು. ಅವರೆಷ್ಟು ಜನಕ್ಕೂ ಅಶ್ವತ್ಥಾಮನಿಗೂ ಘೋರ ಯುದ್ಧ ನಡೆಯುತ್ತೆ. ಇಲ್ಲೂ ಅಷ್ಟೇ ಅಶ್ವತ್ಥಾಮ ಬಾಣಗಳ ಮಳೆ ಹೇಗೆ ಸುರಿಸ್ತಾನೆ ಅಂದರೆ ಏನಾಗ್ತಾ ಇದೆ ಅಂತ ಒಂದಿಷ್ಟು ಹೊತ್ತು ಯಾರಿಗೂ ಗೊತ್ತಾಗದೇ ಇರುವಂತೆ ಮಾಡಿದ್ನಂತೆ. ದ್ರೌಣಾಯನಿ ಶರಶ್ಚನ್ನಂ ನ ಪ್ರಾಜ್ಞಾಯತ ಕಿಂಚನ ಅಂತ, ಏನೂ ಗೊತ್ತಾಗಲ್ಲ ಅನ್ನೋ ಥರ ಆಗಿಬಿಡ್ತು. ಬಾಣಭೂತ ಬಭೂತ್ ಸರ್ವಂ ಅಂತ, ಅಂದರೆ ಎಲ್ಲ ಕಡೆಗೆ ಬಾಣಗಳು ಮಾತ್ರ ಕಾಣ್ತಾ ಇವೆ ಅಂತ, ಬಾಣಮಯ ಆಗೋಯ್ತು ಆ ಪ್ರದೇಶ ಅಂತ. ಎಲ್ಲರಿಗೂ ಅಚ್ಚರಿ ಆಯಿತು ಅಶ್ವತ್ಥಾಮನ ಆ ಸಾಹಸ ಅಂತ ಹೇಳ್ತಾರೆ. ಆದರೆ ಯಾರಿಗೂ ಏನೂ ಮಾಡೋದಕ್ಕಾಗೋಲ್ಲ ಅನ್ನೋ ಥರ ಆಗಿಬಿಡ್ತು ಅಂತ. ಅಶ್ವತ್ಥಾಮನ ಈ ಸಾಹಸವನ್ನು ನೋಡಿ ಉಳಿದವ್ರು ಎಲ್ಲರೂ ಬರಬೇಕಾಗತ್ತೆ. ಅವನೀಗ ಯುಧಿಷ್ಠಿರನ ಮೇಲೆ ಮಾತ್ರ ಅಲ್ಲ, ಇಡೀ ಸೈನ್ಯದ ಮೇಲೆ ಮಾಡ್ತಾ ಇದ್ದಾನಲ್ಲ. ಆಗ ಉಪಪಾಂಡವರು, ಸಾತ್ಯಕಿ, ಯುಧಿಷ್ಠಿರ
ಮತ್ತು ಪಾಂಚಾಲ ಸೇನೆ ಎಲ್ಲ ಮತ್ತೊಮ್ಮೆ ಒಟ್ಟು ಸೇರಿ ಅವನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆದರೆ ಅವನು ಮಾತ್ರ ಪ್ರಾಣ ಭಯವನ್ನು ಬಿಟ್ಟು ಯುದ್ಧ ಮಾಡ್ತಾ ಇದ್ದ ಅಶ್ವತ್ಥಾಮ ಆ ಹೊತ್ತಿನಲ್ಲಿ ಅಂತ. ಹಾಗೆ ನೋಡಿದರೆ ಇವತ್ತಿನ ಬೆಳಗಿನಿಂದ ನಡೆದ ಯುದ್ಧ ಗಮನಿಸಿದರೆ ಕರ್ಣನಿಗಿಂತ ಅತಿ ಹೆಚ್ಚು ಯುದ್ಧ ಅಶ್ವತ್ಥಾಮನೇ ಮಾಡ್ತಾ ಇದ್ದಾನೆ. ಅವನು ಹೋಗ್ತಾನೆ ವಾಪಸ್ ಬರ್ತಾನೆ, ಒಂದು ಭೀಕರತೆಯನ್ನು ಸೃಷ್ಟಿಸ್ತಾನೆ, ಅದನ್ನು ಮಾಡ್ತಾ ಇದ್ದಾನೆ ಅವನು. ಪ್ರತಿಯೊಬ್ಬರೂ ಅವನ ಮೇಲೆ ಬಾಣ ಬಿಡ್ತಾರೆ. ಅಂದರೆ ಸಾತ್ಯಕಿ, ಯುಧಿಷ್ಠಿರ, ಪ್ರತಿವಿಂಧ್ಯ, ಶ್ರುತಕರ್ಮ, ಶ್ರುತಕೀರ್ತಿ, ಸುತಸೋಮ, ಶತಾನೀಕ, ಅವರಲ್ಲದ ಇನ್ನೂ ಇವರು ಎಲ್ಲರೂ ಒಟ್ಟಾಗಿ ಅವನ ಮೇಲೆ ಬಾಣಗಳನ್ನು ಬಿಡ್ತಾ ಹೋಗ್ತಾರೆ. ಒಬ್ಬನೇ ಎದುರಿಸ್ತಾನೆ. ಇವರು ಎಷ್ಟು ಬಾಣ ಅವನ ಮೇಲೆ ಬಿಡ್ತಾರೋ ಅದಕ್ಕಿಂತ ಹೆಚ್ಚೆಚ್ಚು ಬಾಣಗಳನ್ನು ಇವರೆಲ್ಲರ ಮೇಲೂ ಬಿಡ್ತಾ ಹೋಗ್ತಾನೆ. ಸೊ ಅಲ್ಲಿಗೆ ನಾವು ಮಹಾಭಾರತದ ರಹಸ್ಯಗಳ ಕಾರ್ಯಕ್ರಮದಲ್ಲಿ ಕರ್ಣ ಮತ್ತು ಅರ್ಜುನರ ಮಧ್ಯದ ಯುದ್ಧದ ಮುಂಚಿನ ಘಟನೆಗಳನ್ನ ನೋಡ್ತಾ ಇದ್ದೀವಿ. ಮತ್ತು ಇದೇ ದಿನ ಕರ್ಣ ಅರ್ಜುನನ ಮುಖಾಮುಖಿ ಆಗಲಿದೆ ಮತ್ತು ಒಂದು ನಿರ್ಣಾಯಕ ತಿರುವನ್ನು ಪಡೆದುಕೊಳ್ಳಲಿದೆ. ಸೊ ಅದು ಮುಂದಿನ ಭಾಗದಲ್ಲಿ ಬರುತ್ತಾ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಇದೆಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಇನ್ನು ಮುಂದೆ ನಾವು ಸಾಧ್ಯವಾದಷ್ಟು ನಿರಂತರವಾಗಿ ಮಹಾಭಾರತವನ್ನು ಪ್ರತಿದಿನ ಅಲ್ಲದೇ ಇದ್ದರೂ ವಾರಕ್ಕೆ 4ರಿಂದ 5 ದಿನ ಬರೋ ಹಾಗೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಸ್ವಲ್ಪ ದೂರ ಹೋದವರು ಮಹಾಭಾರತ ಇಲ್ಲ ಅಂಥೇಳಿ ವಾಪಸ್ ದಯವಿಟ್ಟು ಬನ್ನಿ. ಮತ್ತು ನಿಮ್ಮ ಸ್ನೇಹಿತರಿಗೆ ನೀವೇನು ಶೇರ್ ಮಾಡ್ತಾರೆ ಅದನ್ನು ಕೂಡ ಶೇರ್ ಮಾಡೋಕ್ಕೆ ಶುರು ಮಾಡಿ. ಮತ್ತು ಕಮೆಂಟ್ಗಳಿಗೆ ಸ್ವಾಗತ. ನೋಡ್ತಾರೆ ಗೌರಿ ಶೆಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.